ಚೀನಾದ ಬೀಜಿಂಗ್ನ ತಿಯಾನ್ಮನ್ ಚೌಕದಲ್ಲಿ ಸಾವಿರಾರು ಜನ ಯುವಕರು ಕಮ್ಯುನಿಸ್ಟರ ದುರಾಡಳಿತವನ್ನು ಖಂಡಿಸಿ ಏಪ್ರಿಲ್ 15, 1989ರಂದು ಪ್ರಜಾಪ್ರಭುತ್ವದ ಪರವಾಗಿ ಪ್ರತಿಭಟನೆ ಮಾಡ್ತಿರ್ತಾರೆ. ಈ ಪ್ರತಿಭಟನೆ ಚೀನಾದ ಇತರ ನಗರಗಳಿಗೂ ಸಹ ಹರಡುತ್ತೆ. ಇದನ್ನು ಹತ್ತಿಕ್ಕಬೇಕು ಅಂತ ಜೂನ್ 3, 1989ರಂದು ಸೇನೆಯನ್ನು ನಿಯೋಜಿಸ್ತಾರೆ. ಆಗ ಅಲ್ಲಿ ನಡೆದಂತಹ ಘಟನೆಯಲ್ಲಿ ಸಾವಿರಾರು ಯುವಕರನ್ನು ತನ್ನದೇ ದೇಶದ ಪ್ರಜೆಗಳು ಅಂತಲೂ ನೋಡದೆ ಕೊಂದು ಹಾಕ್ತಾರೆ. ಅನೇಕರು ಗಾಯಗೊಳ್ತಾರೆ. ಈ ನರಮೇಧವನ್ನು ಪಾಶ್ಚಿಮಾತ್ಯ ದೇಶಗಳು ಮಾತ್ರವಲ್ಲದೆ ಇಡೀ ಪ್ರಪಂಚವೇ ಖಂಡಿಸುತ್ತದೆ. ಅಷ್ಟಾದರೂ ಸಹ ಕಮ್ಯುನಿಸ್ಟ್ ಸರ್ಕಾರ ಇದ್ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ಳದೆ ಇತರ ನಗರಗಳಲ್ಲೂ ಸಹ ಅನೇಕ ಜನ ಪ್ರತಿಭಟನಾಕಾರರನ್ನು ಕೊಂದು ಹಾಕುತ್ತೆ, ಅನೇಕರನ್ನು ಬಂಧಿಸುತ್ತೆ. ಕಮ್ಯುನಿಸ್ಟ್ ಸರ್ಕಾರವು ವಿದೇಶಿ ಮಾಧ್ಯಮಗಳು ಈ ಘಟನೆಯನ್ನು ಚಿತ್ರೀಕರಿಸಬಾರದು ಅಂತ ಅವುಗಳನ್ನ ನಿಷೇಧಿಸ್ತಾರೆ. ಈ ಮೂಲಕ ಪ್ರಜಾಪ್ರಭುತ್ವವಾದಿಗಳನ್ನು ಹತ್ತಿಕ್ಕೋದಕ್ಕೆ ಯಾವ್ಯಾವ ಕ್ರಮ ಬೇಕೋ ಎಲ್ಲ ಕ್ರಮಗಳನ್ನು ಸಹ ಕಮ್ಯುನಿಸ್ಟ್ ಸರ್ಕಾರ ತಗೊಳ್ಳುತ್ತೆ. ಈ ಘಟನೆ ಚೀನಾದ ಇತಿಹಾಸದಲ್ಲಿ ತಿಯಾನ್ಮನ್ ಹತ್ಯಾಕಾಂಡ ಅಂತಲೇ ಕುಖ್ಯಾತಿಗೊಂಡಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.